ಇಂಡಿಯಾ ಪಾಕಿಸ್ತಾನ ವಾರ ಆಗೋ ಕಾರಣ ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಇವರು ಸಾಬ್ರನ್ನ ಬೆಳೆಸ್ತವ್ರೆ. ಎಂಡ ಕುಡಿಸ್ಬಿಟ್ಟು ಓಟ್ ಹಾಕಿಸ್ಕೊತಾರೆ ಅಂತ. ಅದರಿಂದ ಈ ಥರ ಕೆಲಸಗಳೆಲ್ಲ ಜಾಸ್ತಿ ಆಗ್ತವೆ. ಪರಿಹಾರ ಸಿಗಲ್ಲ ಯುದ್ಧ ಮಾಡೋದ್ರಿಂದ. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ನಾವು ಇವಾಗ ಇಂಡಿಯಾ ಪಾಕಿಸ್ತಾನ ವಾರ ಆಗೋ ಕಾರಣ ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಇವರು ಸಾಬ್ರನ್ನ ಬೆಳೆಸ್ತವ್ರೆ. ಸಿದ್ದರಾಮಯ್ಯ ಇದ್ದಾರಲ್ಲ, ಸಿದ್ದರಾಮಯ್ಯ ಸಾಬ್ರನ್ನ ಬೆಳೆಸ್ತಾರೆ ಬುರ್ರಮೈಲಿ. ಆದ್ದರಿಂದ ಇಲ್ಲಿ ಆಗ್ತಾ ಇರೋದೇ ಪೊಲಿಟಿಷಿಯನಿಂದ. ಸಾಬ್ರು ಜಾಸ್ತಿ ಆದ್ದರಿಂದ ನಮ್ಮ ದೇಶ ಹಾಳಾಗ್ತಿರೋದೇ ಇವರಿಂದ. ಇಲ್ಲಿ ನಮ್ಮ ಜಮೀರ್ ಸಾಹೇಬ್ರು ಹೇಳ್ತಾರೆ ನಾವು ಯುದ್ಧಕ್ಕೆ ಹೋಗ್ತೀನಿ ಅಂತ. ಇವರು ಜಮೀರ್ ಸಾಹೇಬರು ಯುದ್ಧಕ್ಕೆ ಹೋಗೋದಲ್ಲಿ ಹೋಗಿ ಅವ್ರ ಜೊತೆ ಸೇರಿಕೊಂಡು ಸಂಧಾನ ಮಾಡಿ ಆ ಕಡೆಯಿಂದ ಬೇಕಾದ್ರೆ ನಮಗೆ ಬಾಂಬ್ ಹಾಕ್ತಾರೆ. ಇಲ್ಲಿ ಹೇಳೋದು ನೆಪಕ್ಕೆ. ನಾನು ಮೋದಿ ಪರ್ಮಿಷನ್ ಕೊಟ್ಬಿಟ್ರೆ ನಾನು ಹೋಗಿ ಪಾಕಿಸ್ತಾನದಲ್ಲಿ ಯುದ್ಧ ಮಾಡ್ತೀನಿ ಅಂತ. ಈ ಮನುಷ್ಯ ಏನು ಮಾಡ್ತಾನೆ, ಅಲ್ಲೋಗ್ಬಿಟ್ಟು ಆ ಮುಸ್ಲಿಂ ಜೊತೆ ಸೇರಿಕೊಂಡು ನಮಗೆ ಬೇಕಾದ್ರೆ ರಿವರ್ಸ್ ಬಾಂಬ್ ಹಾಕ್ತಾನೆ. ಇದೆಲ್ಲ ನಾಟಕ. ಇದನ್ನೆಲ್ಲ ಕರೆಕ್ಟಾಗಿ ಮಾತಾಡೋದು ಅಂದರೆ ನಮ್ಮ ಇವರಿದ್ದಾರಲ್ಲ, ಹೊಸಪೇಟೆ MLA ಯಾರೊಬ್ಬರು, ಅವ್ರ ಹೆಸರೇನೋ ಮರ್ತೋಯ್ತು, ಅವ್ರ ಹೆಸರು ಗೊತ್ತಿಲ್ಲ, ಅವರೊಬ್ಬರೇ ಕರೆಕ್ಟಾಗಿ ಹೇಳೋದು. ಎಲ್ಲಿ ವಿದ್ಯಾವಂತರು ಕಮ್ಮಿ ಇರ್ತಾರೆ ಅಲ್ಲಿ ಈ ಕೆಲಸ ಜಾಸ್ತಿ ಆಗ್ತವೆ. ಆದ್ದರಿಂದ ನಾವು ಈಗ 2,000 5,000 ರೂಪಾಯಿಗೆ ಎಣ್ಣೆ ಕುಡಿಸ್ಬಿಟ್ಟು ಓಟ್ ಹಾಕಿಸ್ಕೊತಾರೆ ಅಂತ. ಅದರಿಂದ ಈ ಥರ ಕೆಲಸಗಳೆಲ್ಲ ಜಾಸ್ತಿ ಆಗ್ತವೆ. ಅಷ್ಟೇ ನಂದು. ಡಿಫೆನ್ಸ್ ಮಾಡ್ತಾ ಇದ್ದೀವಿ. ಹೌದು. ನೆಕ್ಸ್ಟ್ ಮೋದಿ ಅವರು ಏನು ತೊಗೊತಾರೋ ನೋಡಬೇಕು. ಕುತೂಹಲದಿಂದ ಕಾದು ನೋಡ್ತಾ ಇದ್ದೀವಿ. ನಮ್ಗೆ ಒಳ್ಳೆ ಪ್ರಧಾನಿ ಸಿಕ್ಕಿದ್ದಾರೆ. ನೋಡೋಣ ಕಾದು ಯಾವ ಥರ ಮಾಡ್ತಾರೆ ಅಂತ. ಪಾಕಿಸ್ತಾನಕ್ಕೆ ಯುದ್ಧ ಶುರುವಾಗಿದ್ದು ಫಸ್ಟು ಇಲ್ಲಿ ಯಾರೋ ನಮ್ಮ ಟೂರಿಸ್ಟಿಗೆ ಹೊಡೆದ್ರು. ಟೂರಿಸ್ಟ್ಗಳಿಗೆ ಹೊಡೆದು ಇದು ಹೌದು ಮಾಡ್ತಾಯಿದ್ದಾರೆ. ನಮ್ಮವರು ಟೆರರಿಸಮ್ ನಿಲ್ಸೋಕ್ಕೋಸ್ಕರ ನಮ್ಮವರು ಇದನ್ನು ಯುದ್ಧ ಮಾಡ್ತಾ ಇರೋದು ಕರೆಕ್ಟಾಗಿದೆ. ಲಾಸ್ಟ್ ಟೈಮ್ ಯಾವಾಗ 71ರಲ್ಲಿ ಇದು 3 ತಿಂಗಳು 6 ತಿಂಗಳು ನಡೀತು. ಇದು ಎಷ್ಟು ತಿಂಗಳು ನಡೆಯುತ್ತೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಇವು ಪರಿಹಾರ ಸಿಗಲ್ಲ ಯುದ್ಧ ಮಾಡೋದ್ರಿಂದ. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ಚಿನ್ನ, ಬೆಳ್ಳಿ ಎಲ್ಲದ್ರದ್ದು ರೇಟ್ ಜಾಸ್ತಿ ಆಗುತ್ತೆ. ನಮ್ಮ ಭಾರತದ ಎಕನಾಮಿಕ್ಸೇ ಹಾಳಾಗೋಗುತ್ತೆ. ಪ್ರಪಂಚದ ಎಕನಾಮಿಕ್ಸೇ ಹಾಳಾಗೋಗುತ್ತೆ. ಅದು ಅವ್ರಿಗೆ ಅರ್ಥ ಆಗಲ್ಲ ಪಾಕಿಸ್ತಾನದವ್ರಿಗೆ. ಅಷ್ಟೇ. ನಾವು ಮಾಡಬೇಕು ಅಂತಲ್ಲ, ಯುದ್ಧ ಮಾಡದೇ ಇದ್ರೆ ಒಳ್ಳೆಯದು. ಆದರೆ ಅವರು ಸುಮ್ಮನೆ ಗಲಾಟೆ ತೆಗೆದ್ರೆ ನಾವು ಮಾಡಲೇಬೇಕಲ್ಲ. ಯಾರನ್ನೋ ಒಂದೇಟು ಹೊಡೆದ್ರೆ ಒಂದೇಟನ್ನು ನಾವನ್ನ ಹೊಡಿಬೇಕಲ್ಲ ಅವ್ರಿಗೆ. ಅದು ಆ ಥರ ನಡೀತಾ ಇರೋದು. ನಿಲ್ಲಿಸಬೇಕು ಮುಂದುವರಿಸ್ಬೇಕು ಅನ್ನೋದಕ್ಕೆ ಇದರಲ್ಲಿ ಏನಪ್ಪ, ಎಲ್ಲ ದೇಶ ಕೂತ್ಕೊಂಡು ಶೃಂಗ ಸಭೆ ಮಾಡಿ ಮೀಟಿಂಗ್ ಮಾಡಿ ಅದನ್ನು ನಿಲ್ಲಿಸ್ಬೇಕು ಬಿಡಬೇಕು ಅನ್ನೋದು ಎಲ್ಲರೂ ನಿರ್ಧಾರ ತಗೋಬೇಕು. ಅದು ಗೊತ್ತಿಲ್ಲ. ಮೀಟಿಂಗಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಬ್ಬೊಬ್ಬರು ಅವ್ರಿಗೆ ಎಷ್ಟು ಜನ ಸಪೋರ್ಟ್ ಇದ್ದಾರೆ, ಇವ್ರಿಗೆ ಎಷ್ಟು ಜನ ಸಪೋರ್ಟ್ ಇದ್ದಾರೆ, ಯಾರು ಬೇಡ ಅಂತಾರೆ, ಯಾರು ಬೇಕು ಅಂತಾರೆ ಅನ್ನೋದು ಗೊತ್ತಾಗಲ್ಲ. ಅದು ಮೀಟಿಂಗಲ್ಲೇ ನೋಡಬೇಕದು. ಯುದ್ಧ ಬೇಡ. ಯುದ್ಧದಿಂದ ತುಂಬ ತೊಂದರೆಗಳಾಗ್ತವೆ ಅಂತ ನನ್ನ ಅನಿಸಿಕೆ. Feed Plus Karnataka.